ರಾಜ್ಯದಲ್ಲಿ ಸುರಿತಾ ಇರುವಂತಹ ಮಳೆ ವರುಣಾರ್ಭಟದ ಸುದ್ದಿಯನ್ನು ನೋಡೋಣ. ಕೊಪ್ಪಳದ ಯಲಬುರ್ಗಾದಲ್ಲಿ ಮಳೆ ಅವಾಂತರಗಳನ್ನು ಸೃಷ್ಟಿಸಿದೆ. ಜೋರು ಮಳೆಗೆ ತುಂಬಿ ಹರಿದಿದೆ ತೊಂಡಿಹಾಳ ಹಳ್ಳ. ಹಳ್ಳದ ನೀರಿನಲ್ಲಿ ರಸ್ತೆಯೇ ಮರೆಯಾಗ್ಬಿಟ್ಟಿದೆ. ಜನ ಪರದಾಡ್ತಾ ಇದ್ದಾರೆ. ರಸ್ತೆ ಸಂಪರ್ಕ ಇಲ್ಲದೆ ವಿದ್ಯಾರ್ಥಿಗಳು, ವೃದ್ಧರು ಎಲ್ಲರೂ ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಲಬುರ್ಗಾ ತಾಲೂಕಿನ ತೊಂಡಿಹಾಳ ಗ್ರಾಮದ ಹಳ್ಳ ಇದು. ನೋಡಿ, ಅಲ್ಲಿ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಜನ ಒಂದು ಬದಿಯಲ್ಲಿ ನಿಂತ್ಕೊಂಡಿದ್ದಾರೆ. ಆ ಬದಿಯಿಂದ ಈ ಬದಿಗೆ ಬರಬೇಕು, ಅವರು ಸ್ಕೂಲಿಗೆ ಹೋಗಬೇಕು ಅಥವಾ ಬೇರೆ ಎಲ್ಲ ಕೆಲಸಗಳಿಗೆ ಅಂತ ಹೇಳಿದ್ರೆ. ಬಟ್ ಹೋಗೋದಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ಇಲ್ಲಿ ತೊಂಡಿಹಾಳ ಹಳ್ಳ ತುಂಬಿ ಹರಿತಾ ಇದೆ. ಅಲ್ಲಿದ್ದಂಥ ಒಂದು ರಸ್ತೆ, ಬಟ್ ಆ ರಸ್ತೆ ಮೇಲೆಲ್ಲ ನೀರು ಹರಿತಾ ಇದೆ. ರಸ್ತೆನೂ ಬಹುಶಃ ಕೊಚ್ಕೊಂಡು ಹೋಗ್ಬಿಡುತ್ತೆ ಅನ್ನುವಂಥ ಒಂದು ಭೀತಿ ಜನರಿಗೆ. ಅದರಲ್ಲಿ ಹೋಗೋದಕ್ಕಂತೂ ಸಾಧ್ಯ ಇಲ್ಲ ಈಗ ಸದ್ಯಕ್ಕೆ, ಯಾಕಂದರೆ ನೀರಿನ ರಭಸ ಕೂಡ ಜೋರಾಗಬಹುದು. ಮಳೆ ಕೂಡ ಜಾಸ್ತಿ ಆಗಿದೆ. 2 ವರ್ಷ ಆಯ್ತು. ಶಾಲೆ ಹುಡ್ರು ಉಪವಾಸ ಇರ್ಬೇಕಾಗತಿ. ಸತ್ತು ಹೋಗವು. ಇದೊಂದು ಫೋನ್ ಮಾಡ್ಸಂತೇಳಿ ಯಾರು ಮಾಡ್ತೀನಿ. ಏನು ಮಾಡ್ತೀನಿ ಅಂದ್ರೆ ಏನು ಹಾಗೆ ಬಾಯ್ಲ್ ಮಾಡಿದ್ರಿ ಹೊಸ ಎಲ್ಲವ ಅಲ್ವಪ್ಪ. ಎಷ್ಟು ಈಗ ಪಾಪ ಮಕ್ಕಳು ಏನು ಮಾಡ್ಬೇಕು? ಇಲ್ಲೊಂದು ಶಾಲೆ ಆಯ್ತು. ಏನು ಇವೆಲ್ಲ MLA ಯಾರ್ರಿ? MLA ಯಾರು? ರಾಯರೆಡ್ಡಿ ಸಾಹೇಬ್ರು. ಓಕೆ ರಾಯರೆಡ್ಡಿ ಬಂದಿದೆ. ಇನ್ನು ಉಡುಪಿಯಲ್ಲೂ ಕೂಡ ಮಳೆಯಿಂದಾಗಿ ರಸ್ತೆ ಎಲ್ಲ ಕೆಸರು ಗದ್ದೆ ರೀತಿಯಲ್ಲಿ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಮಕ್ಕಳು ಶಾಲೆಗೆ ಹೋಗಬೇಕು ಅಂದರೆ ಅಲ್ಲಿರುವಂಥ ಆಟೋಗಳನ್ನು ತಳ್ಕೊಂಡು ಹೋಗಬೇಕು ಅಂಥ ಪರಿಸ್ಥಿತಿ ಇದೆ. ಉಡುಪಿಯಲ್ಲಿ ಮಳೆಗೆ ಕೆಸರು ಗದ್ದೆ ಆಗ್ಬಿಟ್ಟಿದೆ ರಸ್ತೆಗಳು. ಕೆಸರಿನಲ್ಲಿ ಆಟೋ ಹೂತ್ಕೊಂಡು ಹೋಗಿದ್ರೆ ಮಕ್ಕಳೇ ತಳ್ಳಬೇಕು ಪಾಪ, ಇನ್ನೇನು ಮಾಡೋದು. ಬೈಂದೂರಿನ ಗೋಳಿಹೊಳೆ ಗ್ರಾಮದ ಚರ್ಸಾಲು ರಸ್ತೆ ಸಮಸ್ಯೆಗೆ ಈಡಾಗಿದೆ. 40ಕ್ಕೂ ಅಧಿಕ ಮನೆಗಳಿದ್ದರೂ ಕೂಡ ಒಂದು ಸೂಕ್ತ ರಸ್ತೆ ನಿರ್ಮಾಣ ಮಾಡಿಕೊಡೋದಕ್ಕಾಗಿಲ್ಲ ಇವರಿಗೆ, ಇಲ್ಲಿ ಜನಪ್ರತಿನಿಧಿಗಳಿಗೆ. ಚಾರ್ಸಾಲು ಮಾವಿನಕಾಯಿ ರಸ್ತೆಗೆ ಕಾಯಕಲ್ಪ ಬೇಕು ಅಂಥೇಳಿ ವರ್ಷಗಳಿಂದ ಪಾಪ ಜನ ಅಲ್ಲಿ ಕೇಳ್ತಾನೆ ಇದ್ದಾರೆ. ಯಾರು ಕಿವಿಗೆ ಹಾಕ್ಕೊಳ್ತಾ ಇಲ್ಲ ಜನಪ್ರತಿನಿಧಿಗಳು. ಅವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಇದೆಲ್ಲ. ನೋಡಿ, ಅಲ್ಲಿ ಆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನಾವು. ಮಕ್ಕಳು ಆ ಶಾಲೆಗಳಿಗೆ ಹೋಗಬೇಕು ಅಂದರೆ ಆಟೋಗಳು, ಬೇರೆ 2 ವೀಲರ್ಸು ಅಥವಾ ಅವ್ರವ್ರ ಗಾಡಿಗಳಲ್ಲಿ ಹೋಗಬೇಕು. 2 ವೀಲರ್ ಅಂತೂ ಬಿಡಿ, ಅಲ್ಲಿ ಹೋಗಿ ಹೂತ್ಕೊಂಡ್ರೆ ಬೀಳೋದೇ ಕತೆ ಅದು. ಇನ್ನು ಆಟೋ ಹೂತ್ಕೊಂಡ್ರೆ ಪಾಪ ಮಕ್ಕಳೇ ಸೇರಿಕೊಂಡು ತಳ್ಳಿ ಇನ್ನು ಸ್ವಲ್ಪ ದೂರಕ್ಕೆ ಆಮೇಲೆ ಅಲ್ಲಿಂದ ಮತ್ತೆ ಹತ್ಕೊಂಡು ಹೋಗ್ತಾರೆ. ಅಂಥ ಪರಿಸ್ಥಿತಿ ಇದೆ.